ಮಹಾನಗರ ಪಾಲಿಕೆ ಸೋಮಿನಕೊಪ್ಪ 1ನೇ ವಾರ್ಡಲ್ಲಿ ಫ್ಯೂಚರ್ ಸ್ಕೂಲ್ ಹೋಗೋ ದಾರಿಯಲ್ಲಿ ಟ್ರಾನ್ಸ್ಫಾರಮ್ ಸುತ್ತಮುತ್ತ ಒಂದು 15 ಅಡಿ 15 ಅಡಿ ರೌಂಡು ಗ್ರೌಂಡ್ ಆಗ್ತಿದೆ. ಒಂದು ನಮ್ಮ ಯುವ ರೈತರು ಮುಸ್ಸಿಗೌಡರು ಆಕಳು ಹಿಡ್ಕೊಂಬರೋ ಟೈಮಲ್ಲಿ ಆಕಳು ಮತ್ತು ಇದು ಅವರು ಇಬ್ಬರು ಬಿದ್ದು ಒದ್ದಾಡಿ ಅಕ್ಕಪಕ್ಕ ಜನ ಅವರು ಬಂದು ತೆರವುಗೊಳಿಸಿದ ಮೇಲೆ ಇದಕ್ಕೆ ತೊಗೊಂಬಂದು ಸೈಡಿಗೆ ನಿಲ್ಸಿದ ಮೇಲೆ ಆಮೇಲೆ ಇದು ನೋಡಿದ ಮೇಲೆ ಕರೆಂಟವ್ರಿಗೆ ಇದೆಲ್ಲ ನೋಡಿದ್ವಿ. ಗ್ರೌಂಡಾಗಿ ಇಬ್ಬರಿಗೆ ಹೊಡೆದಿದೆ. ಮತ್ತು ಈ ಸ್ಕೂಲಲ್ಲಿ ಓಡಾಡೋ ಮಕ್ಕಳಿದ್ದಾರೆ, ತುಂಬ ಜನ ಮಕ್ಕಳು ಓಡಾಡ್ತಾರೆ. ಇವು ಓಡಾಡೋ ಮಕ್ಕಳು ಇದ್ದಾರೆಲ್ಲ ಈ ಟ್ರಾನ್ಸ್ಫಾರ್ಮ್ ಒಂಚೂರು ಜನ ಓಡಾಡೋ ಕಡೆಯಿಂದ ಶಿಫ್ಟ್ ಮಾಡಿಸ್ಬೇಕು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಟ್ರಾನ್ಸ್ಫಾರ್ಮ್ ಹತ್ರ ತುಂಬ ಜಂಗಲ್ ಬೆಳ್ಕೊಂಡು ಕರೆಂಟ್ ಗ್ರೌಂಡ್ ಆಗಿದೆ. ಇವಾಗ ಜನ ಯಾರಿಗಾರ ಹಾನಿ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ಇದು ಕರೆಂಟ್ ಜೀವ ಹೋದ್ಮೇಲೆ ಯಾರು ಬಂದರೂ ಏನು ಪರಿಹಾರ ಕೊಟ್ಟರು ಏನು ಪ್ರಯೋಜನ ಇಲ್ಲ. ಜೀವ ಹೋಗೋಕ್ಕಿಂತ ಮುಂಚೆ ಇವಾಗ ಯಾರು ಅಕ್ಕಪಕ್ಕ ಜನ ಇದ್ದಿದ್ದಕ್ಕೆ ಉಳಿಸ್ಕೊಂಡ್ಯಾರೆ. ಇವಾಗ ಜಂಗಲ್ ಬೆಳ್ಕೊಂಡು ಗ್ರೌಂಡ್ ಆಗ್ತಿದೆ. ಇವಾಗ KB ಅವರಿಂದ ನಮ್ಮೊಂದು ಮನವಿ, ಇದು ಬಂದು ಇವಾಗ ಚೊಕ್ಕ ಮಾಡಿ ಟ್ರಾನ್ಸ್ಫಾರ್ಮ್ ಗ್ರೌಂಡ್ ಏನಾಗ್ತಿದೆ ಅದೊಂಚೂರು ನೋಡಿ ಸರಿಪಡಿಸ್ಕೋಬೇಕು. ಟ್ರಾನ್ಸ್ಫಾರ್ಮರ್ ನೋಡ್ತಾ ಇದ್ದೀರಾ ನೀವು, ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂಥೇಳಿ. ಇಲ್ಲಿ ಸಿಕ್ಕಾಪಟ್ಟೆ ಗಿಡ ಗಂಟೆಗಳೆಲ್ಲ ಬೆಳೆದಿದ್ದಾವೆ. ಇಲ್ಲಿ ದಿನಾಲೂ ಬರ್ತಾರೆ, ಟ್ರಿಪ್ ಆಗ್ತಾ ಇದೆ ಅದಾಗ್ತಿದೆ ಅಂತೇಳಿ KB ಅವರು ದಿನ ಬರ್ತಾ ಇದ್ದಾರೆ. ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಕಂಪ್ಲೇಂಟ್ಸ್ಗಳಿದ್ದರೂ ಕೂಡ ಅವ್ರು ತಗೊಳ್ಳೋದೇ ಇಲ್ಲ. ಯಾವುದೇ ವಿಚಾರಕ್ಕೆ ನಮ್ಮ KB ಅವರು ಯಾವುದೇ ವಿಚಾರಕ್ಕೆ ತಗೊಳ್ಳೋದಿಲ್ಲ, ಗಮನ ಹರಿಸೋದಿಲ್ಲ. ಈಗ ರೀಸೆಂಟಾಗಿ ಈಗ ಬೆಳಿಗ್ಗೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಒಂದು ಕರು ಮತ್ತು ನಮ್ಮ ಮುಸಿ ಸಾಹೇಬರು ಒಂದು ಕರು ಹಿಡ್ಕೊಂಡ್ಬರ್ಬೇಕಾದ್ರೆ ಬಿದ್ದು ಒದ್ದಾಡ್ತಾ ಇದ್ರು. ಊರಿನ ಜನ ಎಲ್ಲ ಸೇರಿ ಅವ್ರನ್ನ ಈ ಕಡೆ ಎಳ್ಕೊಂಡಿದ್ದಾರೆ. ಇದು ಯಾವ ರೀತಿ ಇವರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು ಆಫೀಸರ್ಸ್ಗಳು ಅಂಥೇಳಿ ನಮಗೆ ಇದು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಶಾಲೆ ಮಕ್ಕಳು ಓಡಾಡ್ತಕ್ಕಂಥದ್ದು, ದನ ಕರಗಳು, ಸಣ್ಣ ಮಕ್ಕಳೆಲ್ಲ ಓಡಾಡ್ತಕ್ಕಂಥ ಜಾಗ, ಅವ್ರಿಗೆ ಒಂದು ಚೂರು ಮಾನವೀಯತೆ ಇಲ್ವಾ ಅಂತ ನಾನು ಕೆಲವೊಂದರಲ್ಲಿ ಬೀದಿ ದೀಪ ಹೋದರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಕೆಲವೊಂದು ಮನವಿ ಪತ್ರ ಕೊಟ್ಟು 3 ತಿಂಗಳು ಕಳೆದಿದೆ. ಯಾರಾದರೂ ಒಬ್ಬ ಆಫೀಸರ್ಗಳು ಬಂದು ನಮ್ಮನ್ನು ವಿಚಾರಣೆ ಮಾಡೋದಿರಲ್ಲ. ಈ ರೀತಿ ನೋಡಿ ಗಿಡ ಗಂಟೆಗಳು ಯಾವ ರೀತಿ ಬೆಳ್ಕೊಂಡಿದೆ ನೋಡಿ. ಇದು ಟ್ರಾನ್ಸ್ಫಾರ್ಮರ್ ಈಗ ಈ ರೀತಿ ಇರುತ್ತಾ? ಈಗೆಲ್ಲ ಜೀವ ಹಾನಿ ಆದರೆ ಮಕ್ಕಳು ಯಾರಾದರೂ ಸತ್ತೋದ್ರೆ ಯಾರು ಹೊಣೆಗಾರಿ ಆಗ್ತಾರೆ? ತಕ್ಷಣ ಬಂದು ಈ ಅಧಿಕಾರಿಗಳು ಮಾಡಲಿಲ್ಲ ಅಂತಂದರೆ ನಾವು ಈ ಊರಿನವರೆಲ್ಲ ಕುತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ. ಅವ್ರ ಬಗ್ಗೆ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. KB ಅವ್ರದ್ದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ನೋಡಿ ಇಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಭಾರಿ ಅನಾಹುತ ಮುಂದೆ ಬರ್ತಕ್ಕಂಥ ಅನಾಹುತಕ್ಕೆ ಎಲ್ಲ ಅಧಿಕಾರಿಗಳೇ ಹೊಣೆ ಆಗ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್.